ಕಾಲ ಬದಲಾದಂತೆ ವಾಹನಗಳ ಮೇಲೆ ಆಸಕ್ತಿಯೂ ಬದಲಾಗುತ್ತಿದ್ದು ಈಗ ಎಲೆಕ್ಟ್ರಿಕ್ ವಾಹನಗಳತ್ತ ಸವಾರರ ಚಿತ್ತ ನೆಟ್ಟಿದೆ. ಅದರಲ್ಲೂ ದೇವನಗರಿ ಮಂದಿ ಎಲೆಕ್ಟ್ರಿಕ್ ವಾಹನಗಳತ್ತ ಮುಖ ಮಾಡುತ್ತಿದ್ದು ದಿನದಿಂದ ದಿನಕ್ಕೆ ಎಲೆಕ್ಟ್ರಿಕಲ್ ಕಾರು ಹಾಗೂ ಬೈಕ್ ಖರೀದಿಗೆ ಮನಸ್ಸು ಮಾಡುತ್ತಿದ್ದಾರೆ. ಪರಿಸರ ಸ್ನೇಹಿ ಹಾಗೂ ಇಂಧನ ವೆಚ್ಚವಿಲ್ಲದ ಎಲೆಕ್ಟ್ರಿಕಲ್ ಕಾರು ಹಾಗೂ ಬೈಕ್ಗಳ ಖರೀದಿ ಜೋರಾಗಿದೆ. ಇನ್ನು ಟಾಟಾ ಮೋಟಾರ್ಸ್, GM ಮೋಟಾರ್ಸ್, ಮಹೇಂದ್ರ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಕಾರು ತಯಾರಿಸುವ ಕಂಪನಿಗಳು ವಿದ್ಯುತ್ ಚಾಲಿತ ವಾಹನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿವೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸವಾರರು ವಿದ್ಯುತ್ ಚಾಲಿತ ವಾಹನಗಳನ್ನು ಹೆಚ್ಚು ಬಳಸುತ್ತಿದ್ದಾರೆ. ಈಗಾಗಲೇ ಕೇವಲ 11 ತಿಂಗಳಿಗೆ 1,000ಕ್ಕೂ ದ್ವಿಚಕ್ರ ವಾಹನಗಳು ಸೇರಿದಂತೆ ಇತರ ವಿದ್ಯುತ್ ಚಾಲಿತ ವಾಹನಗಳು ಹೆಚ್ಚಾಗಿವೆ ಎಂದು RTO ಅಧಿಕಾರಿ ಪ್ರಮೋತೇಶ್ ಹೇಳುತ್ತಾರೆ. ಇನ್ನು ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ತೆರಿಗೆ ವಿನಾಯಿತಿ ನೀಡಿದೆ. ಈ ವಾಹನಗಳ ಖರೀದಿಗೆ ಟ್ಯಾಕ್ಸ್ ಇಲ್ಲ. ಆಟೋ ರಿಕ್ಷಾ ವಾಹನಗಳಿಗೆ ಪರ್ಮಿಟ್ ಇಲ್ಲ. ಅದರ ಜೊತೆ ಪರಿಸರ ಸ್ನೇಹಿ ವಾಹನಗಳಾಗಿವೆ. ಇನ್ನು ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಇವುಗಳ ಪಾತ್ರ ಪ್ರಮುಖವಾಗಿದೆ. ಇವುಗಳ ನೋಂದಣಿ ಇನ್ನೂ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಸಂಭವವಿದೆ ಎನ್ನುತ್ತಾರೆ ಪ್ರಮೋತೇಶ್. ಇನ್ನು ಪೆಟ್ರೋಲ್ ಚಾಲಿತ ಬೈಕ್ ಮಾರಾಟದ ಜನಪ್ರಿಯ ಕಂಪನಿಗಳಾದ ಹೀರೋ, ಹೋಂಡಾ, TVS, ಬಜಾಜ್, ಕೈನೆಟಿಕ್ ಸೇರಿದಂತೆ ಬಹಳಷ್ಟು ಕಂಪನಿಗಳು ವಿವಿಧ ಮಾದರಿಯ ಎಲೆಕ್ಟ್ರಿಕ್ ಬೈಕ್ಗಳನ್ನು ಮಾರುಕಟ್ಟೆಗೆ ತಂದಿವೆ. ಇದರ ಜೊತೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಚಾಲಿತ ಇತರ ವಾಹನಗಳ ನೋಂದಣಿಯಲ್ಲೂ ಏರಿಕೆಯಾಗಿವೆ. ಇನ್ನು ಪ್ರತಿ ತಿಂಗಳು ಸರಿಸುಮಾರು 1,100, 1,200ಕ್ಕೂ ಬೈಕ್, ಕಾರು, ಆಟೋ ಸೇರಿದಂತೆ ಇತರೆ ವಾಹನಗಳು ನೋಂದಣಿಯಾಗುತ್ತಿವೆ. ಕಾರುಗಳು 120ರಿಂದ 130 ನೋಂದಣಿಯಾದರೆ 1,000ಕ್ಕೂ ಹೆಚ್ಚು ಬೈಕುಗಳು ಸೇರಿದಂತೆ ಇತರ ವಾಹನಗಳು ರಿಜಿಸ್ಟ್ರೇಷನ್ ಆಗುತ್ತಿವೆ ಎಂದು ಪ್ರಮೋತೇಶ್ ಮಾಹಿತಿ ನೀಡುತ್ತಾರೆ. ಸಬ್ಸಿಡಿ ಇದೆ ಈಗ, ಯಾಕೆಂದರೆ ಎಲ್ಲ 3-4 ವಿಧಾನಗಳು ಇದ್ದಾವೆ. ಯಾಕೆಂದರೆ ಸೋಲಾರ್ ಸಿಸ್ಟಮ್ಸ್ ಇದ್ದಾವೆ, ವಿಂಡ್ ಮಿಲ್ಸ್ ಇದ್ದಾವೆ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಈಗ ಬರ್ತಾ ನಮ್ಮ ನೀಡ್ಸ್ಗಿಂತನೂ ಆಲ್ಮೋಸ್ಟ್ ಆಲ್ ನೀಡ್ಸ್ ಈಕ್ವಲೆಂಟಾಗಿ ಜನ್ರೇಷನ್ ಇರೋದ್ರಿಂದ ಆ ಥರದ್ದು ಮೇಜರ್ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಇದು ನಾರ್ಮಲಾಗಿ 20-30% ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಾ ಇರ್ತವೆ. ಆಮೇಲೆ ಈಗ ಇನ್ನು ಮುಂದೆ ಕೂಡ ಸಾಕಷ್ಟು ಎಲ್ಲ ಕಂಪ್ನಿಗಳು ಎಲೆಕ್ಟ್ರಿಕ್ ಗಾಡಿಗಳು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಪ್ರತಿಯೊಂದು ಕಂಪ್ನಿಗಳು ಈಗ ಮಾರುತಿನವ್ರು ಮಾಡ್ತಾಯಿದ್ದಾರೆ, ಎಲ್ಲ ಹೊಂಡಾಯಿನವರು, ಪ್ರತಿಯೊಂದು ಕಂಪ್ನಿಗಳಂದ್ರೂ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಜಾಸ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಏನೇನೋ ಆಗ್ತಿದ್ದಾವೆ, ಈಕ್ವಲಾಗಿ ಆಗ್ತಾಯಿದ್ದಾವೆ. ಬಟ್ ಬೈಕ್ಗಳು ಜಾಸ್ತಿ ಇದ್ದಾವೆ, ಬೈಕು ಮತ್ತು ಕಾರ್ಗಳು ಆಗ್ತಿದ್ದಾವೆ, ಗಾಡಿಗಳು ಸ್ವಲ್ಪ ಜಾಸ್ತಿ ಇದ್ದಾವೆ. ಈಗ ಅಡಿಷನಲ್ ಆಗಿ ಈಗ ಮಹೇಂದ್ರ ಮತ್ತು ಇವರು ಮಹೇಂದ್ರ, ಟೊಯೋಟಾ, ಹೊಂಡಾಯಿ ಮತ್ತು ಮಾರುತಿ ಇವುಗಳು ಕೂಡ ಈಗ ಹೊಸ್ದಾಗಿ ಈಗ ವಿಮರ್ಶೆಯಿಂದ ಸ್ಟಾರ್ಟ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಜಾಸ್ತಿ ಗಾಡಿಗಳು, ಕಾರುಗಳು ಕೂಡ ಜಾಸ್ತಿ ರಿಜಿಸ್ಟರ್ ಆಗೋಂಥ ಸಾಧ್ಯತೆ ಇದೆ.